ಇಂಧನ ಇಲಾಖೆಯ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಏಜೆನ್ಸಿ ಗುತ್ತಿಗೆದಾರರು ಟಾರ್ಚರ್ ಕೊಡ್ತಾ ಇದ್ದಾರೆ. ತಿಂಗಳ ವೇತನದಲ್ಲೂ ಕೂಡ ಕಮಿಷನ್ ಕಾಟ ಅಂತೆ. ಅತ್ತ ಸರ್ಕಾರದಿಂದಲೂ ದುಡ್ಡು, ಇತ್ತ ಸಿಬ್ಬಂದಿಗಳಿಂದಲೂ ಅಲ್ಪ ಸಂಬಳದಲ್ಲಿ ಅವರಿಗೆ ಪಾಲಂತೆ. ಸೊ ಏನಿದು ಕಮಿಷನ್ ಕಾಟ ಅಂತ ನೀವೇ ನೋಡಿ. ಕೆಪಿಟಿಸಿಎಲ್ ಹೊರಗುತ್ತಿಗೆ ಸಿಬ್ಬಂದಿಗೆ ಕಮಿಷನ್ ಕಾಟ. 20% 30% ಗುತ್ತಿಗೆದಾರರಿಗೆ ಕಮಿಷನ್ ಆರೋಪ. ಅಂದಹಾಗೆ ಇವರೆಲ್ಲ ಇಂಧನ ಇಲಾಖೆಯ ಕೆಪಿಟಿಸಿಎಲ್ ಎಸ್ಕಾಂಗಳ ಸಿಬ್ಬಂದಿ. ಎಲ್ಲರೂ ಹೊರಗುತ್ತಿಗೆ ಸಿಬ್ಬಂದಿಯಾಗಿದ್ದಾರೆ. ತಿಂಗಳ ಸಂಬಳವೇ ಇವರಿಗೆ ಬರೋದು 15,000ದಿಂದ 13,000ದಷ್ಟು. ಅಲ್ಪ ಸಂಬಳದಲ್ಲಿಯೇ ಜೀವನ ಸಾಗಿಸುವುದು ಕಷ್ಟ. ಅಂಥದ್ರಲ್ಲಿ ಇವರ ಈ ದುಡ್ಡಿನಲ್ಲಿ ತಿಂಗಳು 2,000ದಿಂದ ಹಿಡಿದು 5,000ದವರೆಗೂ ಕಮಿಷನ್ ಕೇಳ್ತಿದ್ದಾರಂತೆ ಇವರ ಏಜೆನ್ಸಿ ಗುತ್ತಿಗೆದಾರರು. ಹೀಗಂತ ಸಿಬ್ಬಂದಿ ತಾವು ಕಳಿಸಿದ ಫೋನ್ ಪೇ, ಗೂಗಲ್ ಪೇ ಸ್ಕ್ರೀನ್ ಶಾಟ್ಸ್ ಗಳನ್ನ ಬಹಿರಂಗಪಡಿಸಿದ್ದಾರೆ. ಇಂಧನ ಇಲಾಖೆಯಲ್ಲಿ ಕಮಿಷನ್ ದಂಧೆ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ನೌಕರರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಎಸ್ಕಾಂ ಕೆಪಿಟಿಸಿಎಲ್ ನೌಕರರಿದ್ದಾರೆ. ಅವರು ಹೇಳುವಂತಹ ಪ್ರಕಾರ ಜೊತೆಗೆ ಅವರು ಸಾಕ್ಷ್ಯವನ್ನ ಕೂಡ ಕೊಡ್ತಾ ಇದ್ದಾರೆ. ಸರ್, ಈಗ ಎಷ್ಟು ವರ್ಷದಿಂದ ನಡೀತಾ ಇದೆ ಈ ರೀತಿ ಗೂಗಲ್ ಪೇ ವಹಿವಾಟು? ಸೊ ನಿಮಗೆ ಬರ್ತಾ ಇರುವಂತಹ ಸಂಬಳ ಎಷ್ಟು? ಅವ್ರಿಗೆ ಎಷ್ಟು ಕಮಿಷನ್ ಅನ್ನು ಕೊಟ್ಟು? ಮೇಡಮ್, ನಮಗೆ ಬರ್ತಾ ಇರೋ ಸಂಬಳ ಈಗ 15,608 ರೂಪಾಯಿ ಬರ್ತಾ ಇದೆ ಸ್ಟೇಷನ್ ಆಪರೇಟರ್ಗೆ. ಸೊ ಹಂಗಾಗಿ ನಮ್ಗೆ ಬರೋಂಥ ದುಡ್ಡಲ್ಲಿ ಪ್ರತಿ ತಿಂಗಳು 4,000ರಿಂದ 5,000 ರೂಪಾಯಿ ಬಲವಂತವಾಗಿ ಹಿಂಪಡಿತಾ ಇದ್ದಾರೆ ಕೆಲವು ಗುತ್ತಿಗೆದಾರರು. ಹಾಗಾಗಿ ನಾವು ಖಂಡಿಸಿದ್ರೆ ಕೆಲಸದಿಂದ ನಮ್ಮನ್ನು ತೆಗಿತಾ ಇದ್ದಾರೆ. ಈಗ ಸರ್ಕಾರದಿಂದ ಅವರಿಗೆ ಪ್ರತ್ಯೇಕವಾಗಿ ಕೊಡ್ತಾರಲ್ಲ ನೇಮಕ ಮಾಡಿದಕ್ಕೆ, ಮತ್ತೆ ನೀವ್ ಯಾಕೆ ಕೊಡ್ಬೇಕು ಅನ್ನುವಂಥದ್ದು ಇದನ್ನ ಪ್ರಶ್ನೆ ಮಾಡಲ್ಲ. ಅವ್ರಿಗೆ ಸರ್ಕಾರದ ವತಿಯಿಂದ 5% ಸೇವಾ ಶುಲ್ಕ ಅಂತ ಕೊಟ್ಟಿರ್ತಾರೆ ಯಾರಿಗೆ ಗುತ್ತಿಗೆದಾರರಿಗೆ. ಆದರೂ ನಮ್ಮಲ್ಲೂ ಸಮೇತ ಹೆಚ್ಚಿನಾಗಿ ಒಂದು 4,000ರಿಂದ 5,000 ರೂಪಾಯಿ ಹಿಂಪಡಿತಾ ಇದ್ದಾರೆ ಕೆಲವು ಗುತ್ತಿಗೆದಾರರು. ವಸೂಲಿ ಮಾಡ್ತಾ ಇದ್ದಾರೆ, ದಂಧೆ ಮಾಡ್ಕೊಬಿಟ್ಟಿದ್ದಾರೆ ಇದೊಂದು ಕೆಲವು ಗುತ್ತಿಗೆದಾರರು. ಈಗ ನಾನು ನಿಮ್ಗೆ ಏನು ಸಾಕ್ಷಿ ಸಮೇತ ತೋರಿಸಿದ್ದು ಇದೆಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ನಡೀತಾ ಇದೆ. ಅದರಲ್ಲಿ ಆ ಕಾಂಟ್ರಾಕ್ಟ್ ಎದುರಿಸಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಸರ್, ಈಗ ನಿಮಗೆ ಪೇಮೆಂಟ್ ಆಗ್ತಾ ಇರುವಂತದ್ದು ಸರ್ಕಾರದಿಂದ ಅಥವಾ ಗುತ್ತಿಗೆದಾರರೇ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರಾ? ಗುತ್ತಿಗೆದಾರರಿಂದ ನಮಗೆ ಪೇಮೆಂಟ್ ಆಗುತ್ತೆ ಮೇಡಮ್. ಈಗ ನಮಗೆ ಗುತ್ತಿಗೆದಾರರಿಂದ ಪೇಮೆಂಟ್ ಆಗುತ್ತೆ. ಅದರಲ್ಲಿ ಬಂದಂಥ ಪೇಮೆಂಟ್ನಲ್ಲಿ ನಾವು ಪರ್ಸೆಂಟೇಜ್ ಆಗಿ ನಮ್ಮ ಕಡೆಯಿಂದ ಇಸ್ಕೋತಾ ಇದ್ದಾರೆ. ಒಂದು ಸಲ ಸಂಬಳವನ್ನ ನಿಮ್ಮ ಅಕೌಂಟ್ಗೆ ಎಲ್ರಿಗೂ ಹಾಕ್ಬಿಡ್ತಾರೆ, ಮತ್ತೆ ರೀ ಆಗಿ ನೀವು ಅದನ್ನ ಕರೆಕ್ಟಾಗಿ ಸಂಬಳವನ್ನ ಕರೆಕ್ಟಾಗಿ ಮಂತ್ಲಿ ಕೊಡ್ತಾರೆ. ಆಫೀಸಲ್ಲಿ ತೋರಿಸ್ಬಿಟ್ಟು ನಮ್ಮ ಕಡೆಯಿಂದ ಅದನ್ನ ರೀಫಂಡ್ ಮಾಡ್ಕೊತಾರೆ. ಸಚಿವರ ಗಮನಕ್ಕಾಗಲಿ ಅಥವಾ ಇಂಧನ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಎಲ್ಲೂ ಬಂದೇ ಇಲ್ವಾ, ಅಥವಾ ಗುತ್ತಿಗೆದಾರರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ? ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ಎಲ್ಲವನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ. ಕಿವುಡ ಸರ್ಕಾರ ಮತ್ತೆ ಕ್ರೂಢ ಸರ್ಕಾರ ಅಂತ ಹೇಳ್ಬೋದು. ರಾಜಕಾರಣಿಗಳ ಕಿವುಡುತನ ಮತ್ತು ಅಂಧತನದಿಂದ ಗುತ್ತಿಗೆದಾರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಕಾರ್ಮಿಕರ ಪರವಾಗಿ ಯಾವತ್ತೂ ಯೋಚನೆ ಮಾಡಿಲ್ಲ. ಈಗಲಾದ್ರೂ ಯೋಚನೆ ಮಾಡಿ ಗುತ್ತಿಗೆದಾರರ ಹಾವಳಿ ತಪ್ಪಿಸಿ ನಮ್ಮನ್ನು ನೇರವಾಗಿ ನೇಮಕಾತಿ ಮಾಡ್ಕೊಳ್ಳೋ ಮುಖ್ಯವಾಗಿ, ಅಂದರೆ ಒಳಗುತ್ತಿಗೆ ಮಾಡ್ಕೊಳ್ಳೋ ಮುಖ್ಯವಾಗಿ ಈ ಒಂದು ಕಿರುಕುಳ ತಪ್ಪಿಸಲಿ ಅಂತ ಎಲ್ಲ ಕಾರ್ಮಿಕರ ಪರವಾಗಿ ಮನವಿ ಮಾಡ್ಕೊಳ್ತೀನಿ. ಇದು ಕಾರ್ಮಿಕರು ಹೇಳ್ತಾ ಇರುವಂತಹ ಮಾತು. ಸಾಮಾನ್ಯವಾಗಿ ಏಜೆನ್ಸಿ ಅಥವಾ ಗುತ್ತಿಗೆದಾರರಿಗೆ ಸಿಬ್ಬಂದಿಯನ್ನು ನೀಡಿದ್ದಕ್ಕೆ ಸರ್ಕಾರದಿಂದ ದುಡ್ಡು ಪಾವತಿಯಾಗಿರುತ್ತೆ. ಆದರೆ ಕೆಲ ಏಜೆನ್ಸಿಯವರು ಸರ್ಕಾರದ ದುಡ್ಡು ಪಡೆದು ಸಿಬ್ಬಂದಿ ಬಳಿಯೂ ವಸೂಲಿ ಮಾಡುತ್ತಿದ್ದಾರೆ ಅನ್ನೋದು ಆರೋಪವಾಗಿದೆ. ಇನ್ನೂ ವಿಚಿತ್ರ ಅಂದ್ರೆ ಈ ಹೊರಗುತ್ತಿಗೆ ನೌಕರರನ್ನ ಒಳಗುತ್ತಿಗೆ ಮಾಡಿಕೊಂಡ್ರೆ ಸರ್ಕಾರದ ಬೊಕ್ಕಸಕ್ಕೆ ಉಳಿತಾಯ ಆಗುತ್ತೆ ಅಂತ ಇಲಾಖೆಯೇ ವರದಿ ಕೊಟ್ಟಿದೆ. ಆದ್ರೆ ಸರ್ಕಾರ ಮಾತ್ರ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಅನ್ನೋದು ಇವರ ಅಳಲು. ಕೆಪಿಟಿಸಿಎಲ್ ಮತ್ತು ಎಸ್ಕಾಂನಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ನೌಕರರನ್ನ ಸರ್ಕಾರ ಗುಲಾಮರ ರೀತಿಯಲ್ಲಿ, ಸ್ಲೇವ್ಗಳ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. KJ ಜಾರ್ಜರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದು ವಿಧಾನಸೌಧಕ್ಕೆ, ಅವರೇ ಕರೆಸ್ಕೊಂಡಿದ್ರು, ಮನವಿ ಕೊಟ್ಟು ಕಾರ್ಮಿಕರ ಕುಟುಂಬಗಳು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ. ಇವರ ಒಂದು ಜೀವನವನ್ನು ಹಸನು ಮಾಡೋ ರೀತಿಯಲ್ಲಿ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ನಾವು ಇದೇ ತಿಂಗಳು 28ನೇ ತಾರೀಕು, ಜನವರಿ 28ನೇ ತಾರೀಕು 27 ತನಕನ ಗಡುವೆ ಕೊಡ್ತೀವಿ. ಆ ಗಡುವಿನೊಳಗಡೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಆ ಒಂದು ಹೋರಾಟವನ್ನು ಕೈ ಬಿಡ್ತೀವಿ. ಇಲ್ಲ ಅಂತಾರೆ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ನಾವೆಲ್ಲರೂ ಸೇರಿ ಸಜ್ಜಾಗಿದ್ವಿ. ಒಟ್ಟಾರೆ ಗುತ್ತಿಗೆದಾರರು ಏಜೆನ್ಸಿ ಪರ ನಿಲ್ಲದೆ ಇಂಧನ ಇಲಾಖೆ ಈ ವಿಚಾರದಲ್ಲಿ ಸಿಬ್ಬಂದಿ ಪರ ನಿಲ್ಲಬೇಕಿದೆ. ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.